ಯಾಕೆ ಅಂತಂದರೆ ಅವರು ನಾವು ರಂಗಭೂಮಿಯಿಂದ ಜೊತೆಲಿ ಬೆಳೆದ್ಬಿಟ್ಟು ರಂಗಭೂಮಿಯ ಬೇಸಿಕಲಿ ರಂಗಭೂಮಿಯ ನಟ, ಆಮೇಲೆ ಅವರು ಚಿತ್ರರಂಗ ಜೊತೆಲಿ ಅನೇಕ ಧಾರಾವಾಹಿಗಳು ಸಿನಿಮಾಗಳಲ್ಲಿ ನಾನು ಅವರು ಒಟ್ಟಿಗೆ ಅಭಿನಯಿಸ್ತೀವಿ, ನಾಟಕಗಳಲ್ಲಿ ಒಟ್ಟಿಗೆ ಅಭಿನಯಿಸ್ತಾ ಇದ್ವಿ. ಒಳ್ಳೆಯ ಸ್ನೇಹಜೀವಿ ಅವರು. ವಯಸ್ಸಿನ ಅಂತರ ದೊಡ್ಡದಿದ್ರು ಕೂಡ ತುಂಬ ಮಗುವಾಗಿ ನಮ್ಮ ಥರ ನಮ್ಮ ಹುಡುಗರು ಏಜಲ್ಲಿ ಹೆಂಗೆ ನಡ್ಕೋಬೇಕು ಆ ರೀತಿ ನಮ್ಮ ಜೊತೆ ಸಹಜವಾಗಿ ನಡ್ಕೋತಿದ್ದಂಥ ವ್ಯಕ್ತಿತ್ವ ಇರೋದು. ಅದಕ್ಕೆ ಈಗಲೇ ಮಾತಾಡ್ತಾ ರಂಗಭೂಮಿಯ ನಟಿಯಿಂದ ಬೆಳೆದಿರ್ತಕ್ಕಂಥ ಕಲಾವಿದ ಆಗಿರೋದ್ರಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವ್ರ ಪಾರ್ಥಿವ ಶರೀರವನ್ನು ಇಡ್ತಕ್ಕಂಥದ್ದು ಒಂದು ರಂಗಭೂಮಿಗೆ ಗೌರವ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಆಗುತ್ತೆ ಅಂತಕ್ಕಂಥದ್ದನ್ನು ಕುಟುಂಬಸ್ಥರಲ್ಲಿ ಮಾತಾಡಿದ ಮೇಲೆ ಆಮೇಲೆ ಅಲ್ಲಿ ಇಡೋದು ಒಳ್ಳೆಯದು ಅಂತೇಳಿ ತೀರ್ಮಾನ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ನೀವು ಇಲ್ಲಿ ಬರೋದಕ್ಕಿಂತ ರವೀಂದ್ರ ಕಲಾಕ್ಷೇತ್ರಕ್ಕೆ 2 ಗಂಟೆ ಆಸುಪಾಸಿಗೆ ಬರೋದು ಒಳ್ಳೆಯದು. ಅಲ್ಲಿ 2 ಗಂಟೆಯಿಂದ ಬಹುತೇಕ 4 ಗಂಟೆವರೆಗೂ ಅಲ್ಲಿ ಪಾರ್ಥಿವ ಶರೀರ ಇರುತ್ತೆ. ಯಾವುದೇ ಅಡೆತಡೆಗಳಿಲ್ಲದೆ ಆತಂಕವಿಲ್ಲದೆ ನೀವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ, ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಅಲ್ಲಿ ಬನ್ನಿ. ಅಲ್ಲಿ ಎಲ್ಲರೂ ನಾವು ನೋಡ್ಬೋದು ಅಂತ ನಾನು ಭಾವಿಸ್ತೇನೆ. ಒಳ್ಳೆ ಹಿರಿಯ ರಂಗಚೇತನ ನಾವು ಕಳ್ಕೊಂಡಿದ್ದೀವಿ. ಅನೇಕ ದಿನಗಳಿಂದ ಆರೋಗ್ಯ ಸರಿ ಇಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ. ಯಾಕೆಂದರೆ ಗುರುಪ್ರಸಾದ್ ನಾನು ಒಟ್ಟಿಗೆ ಅನೇಕ ಸಿನಿಮಾಗಳಲ್ಲಿ ಜೊತೆಲಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿ ನಾವು ಜೊತೆಲಿ ಇದ್ದೀವಿ. ಹಾಗಾಗಿ ನಿರಂತರ ಆತಂಕಗಳು ಕಾಡ್ತಾನೆ ಇತ್ತು. ಇದಕ್ಕಿಂತ ಮುಂಚೆನೂ ಒಂದು ಸತಿ ಸುಳ್ಳು ಸುದ್ದಿ ಬೇರೆ ಹಬ್ಬಿಸ್ಬಿಟ್ಟಿದ್ರು. ಈ ಮುಂಚೆ ಒಂದು ಸತಿ ಅವರು ಆಸ್ಪತ್ರೆಯಲ್ಲಿ ಸೇರಿದಾಗ ಆಮೇಲೆ ಆ ಸುದ್ದಿ ಸುಳ್ಳಾಗಿತ್ತು. ಈ ಸುದ್ದಿನೂ ಸುಳ್ಳಾಗುತ್ತೆ ಅಂತೇಳಿ ನಿನ್ನೆನೂ ಅವರು ನಾನು ಮಾತಾಡ್ಕೊತಾ ಇದ್ವಿ. ಈ ಥರ ಬುಡಪ್ಪ ಆಗ್ತಾ ಕ್ಯಾಚಾಗ್ತೀವಿ ಸುದ್ದಿ ಏನು ಹೊಸದಲ್ಲ ಅಂತ. ಆದರೆ ಅದೃಷ್ಟ ಕೈ ಕೊಡ್ತು, ಕೈ ಜಾರಿ ಹೋಗಿ ಅವ್ರ ಆತಂಕ ಶಾಂತಿ ಸಿಗಲಿ.